ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿ ಆಗಿದೆ. ಆದರೆ ಇನ್ನೊಂದು ಕಡೆಗೆ ದೆಹಲಿಗೆ ಹೋಗಬೇಕಾಗಿರುವಂತ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ನಾಳೆ ತೆರಳುತ್ತಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಹಾಗಿದಾಗ ನಿಜಕ್ಕೂ ಕೂಡ ನಾಳೆ ಎಲ್ಲೋ ಕೂಡ ಸಾರ್ಟ್ ಔಟ್ ಆಗುತ್ತಾ? ಅಷ್ಟು ಸುಲಭನಾ ಇದು ಅನ್ನುವಂತ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ದೆಹಲಿಗೆ ನಾಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ನಾಳೆ ದೆಹಲಿಗೆ ಹೋಗೋಕೆ 25 ಶಾಸಕರು ಕೂಡ ಪ್ಲಾನ್ ಮಾಡಿದರಂತೆ. ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಆಪ್ತೇಷ್ಟರು. ಅವರಿಗೆ ಡಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರಂತೆ. ಬೆಂಬಲಿಗರಿಗೆ ಡಿಕೆ ಕೊಟ್ಟಂತಹ ಸಂದೇಶ ಏನು? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾಳೆ ದೆಹಲಿಗೆ ಹೋಗೋಕೆ 25 ಶಾಸಕರು ಪ್ಲಾನ್ ಅನ್ನ ಮಾಡಿಕೊಂಡು ಬಲ ಪ್ರದರ್ಶನವನ್ನ ಮಾಡಕ್ಕೆ ಮುಂದಾಗಿದ್ರು. ಅಂತಹ ಆಪ್ತೇಷ್ಟರಿಗೆ ಡಿಕೆ ಅವರು ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರಂತೆ. ಆ ಸಂದೇಶ ಏನು ಅವರಿಗೆ ಕೊಟ್ಟಿರೋದು? ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸೊ ಹೋಗ್ತಾ ಇದ್ದಂಥ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದೇನು? ಬನ್ನಿ ಹೋಗೋಣ, ಬಲ ಪ್ರದರ್ಶನ ಮಾಡೋಣ ಅಂತನಾ, ಅಥವಾ ಈಗ ಸದ್ಯಕ್ಕೆ ಬೇಡ ಅಂತನಾ? ಏನು ಯಾವುದೇ ಬಲ ಪ್ರದರ್ಶನದ ವಿಚಾರದಲ್ಲಿ ಈಗ ಕೈ ಹಾಕಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರಾ? ಏನು ಯಾವ ಮೆಸೇಜನ್ನು ತಮ್ಮ ಆಪ್ತ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯನವ್ರ ಪರವಾಗಿ ಅವರ ಆಪ್ತ ಶಾಸಕರೆಲ್ಲ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ನೋಟಿಸ್ ಕೂಡ ಹೋಗೋದಿಲ್ಲ. ನಮಗೆ ಯಾಕೆ ಕೊಟ್ರಿ ನೋಟಿಸ್ ಅನ್ನುವಂಥದ್ದನ್ನು ಡಿ.ಕೆ. ಆಪ್ತರೆಲ್ಲ ಕೇಳ್ತಾ ಇದ್ದಿದ್ದು.